ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಯೂಟಿ ಫ್ಯಾಮ್. ಸೊ ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋ ಬಂದು ಟೈಟಲ್ ಆ್ಯಂಡ್ ಥಂಬ್ನೇಲ್ ನೋಡಿ ಆಲ್ರೆಡಿ ನಿಮಗೆಲ್ಲ ಗೊತ್ತಾಗಿರುತ್ತೆ. ಇದು ಬಂದು ಒಂದು ಹಾಲ್ ವಿಡಿಯೋ. ಸೊ ಅಮೆಝಾನಿಂದ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ ತುಂಬ ಅಂದರೆ ತುಂಬ ಕಡಿಮೆ ಪ್ರೈಸ್ಗೆ ಸಿಕ್ತು. ಅದಕ್ಕೆ ಅದನ್ನೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ನಾನು ಏನೇನು ತೊಗೊಂಡೆ ಅಂತ ನೋಡಬೇಕು ಅಂತ ಅಂದರೆ ಪೂರ್ತಿ ವಿಡಿಯೋನ ನೋಡಿ. ಸೊ ಏನೇನೋ ಮಾತಾಡಿ ಟೈಮ್ ವೇಸ್ಟ್ ಮಾಡಿದೆ. ಒಂದೊಂದೇ ಪ್ರಾಡಕ್ಟ್ ಏನು ತೊಗೊಂಡೆ ಅಂತ ಬೇಗ ತೋರಿಸ್ತಾ ಹೋಗ್ತೀನಿ, ಒಂದೊಂದೇ ನೋಡ್ತಾ ಹೋಗೋಣ. ಸೊ ನಾನು ಫಸ್ಟ್ ತೊಗೊಂಡಿದ್ದ ಪ್ರಾಡಕ್ಟ್ ಬಂದು ಐ ಥಿಂಕ್ ಇದು ಪ್ರೈಸ್ ನೀವು ಕೇಳಿದ್ರೆ ಶಾಕ್ ಆಗ್ತೀರಾ ಅಂತ ಅಂದ್ಕೋತೀನಿ. ಸೊ ಈ ಒಂದು ಜುಲ್ಕಾ ಅಂತ ಅನ್ನೋ ಒಂದು ಬ್ರ್ಯಾಂಡಿಂದ ಬ್ಯಾಂಗಲ್ ಸೆಟ್ನ ತೊಗೊಂಡೆ. ಇದರಲ್ಲಿ ಟೋಟಲಾಗಿ 12 ಸೆಟ್ ಬರುತ್ತೆ. ಆ್ಯಂಡ್ ಇದನ್ನು ನಾನು ಪರ್ಚೇಸ್ ಮಾಡಿದ್ದು ಬರೀ ಅರೌಂಡ್ 170 ರುಪೀಸ್ಗೆ. ನಿಮಗೆಲ್ಲ ಗೊತ್ತೇ ಇರ್ಬೋದು, ಇಫ್ ನೀವು ಬ್ಯಾಂಗಲ್ಸ್ ಹಾಕ್ತೀರಾ ಅಂತ ಅಂದರೆ 1 ಡಜನ್ಗೆ 100 ರುಪೀಸ್ ಇರೋದು ಪ್ರೆಸೆಂಟ್ ಪ್ರೈಸ್ ಬಂದು. ಬಟ್ ನನಗೆ 12 ಡಜನ್ಗೆ 12 ಡಜನ್ ಆ್ಯಕ್ಚುಲಿ 1200 ಆಗಬೇಕಾಗಿತ್ತು. ಬಟ್ ನಂಗೆ 12 ಡಜನ್ಗೆ 170ಗೆ ಅಷ್ಟೇ ಸಿಕ್ಕಿದ್ದು. ಅದು ಕೂಡ ಪರ್ಟಿಕ್ಯುಲರಾಗಿ ನನ್ನ ಸೈಜ್, ಬೇರೆ ಸೈಜೆಲ್ಲ ಒಂಚೂರು ಜಾಸ್ತಿ ಇತ್ತು. ಸ್ಟಿಲ್ ಅದೂ ಕಡಿಮೆನೇ, ಆಚೆ ಕಂಪೇರ್ ಮಾಡಿದ್ರೆ ಅದೂ ಇನ್ನೂ ಜಾಸ್ತಿ, ಅಂದರೆ ಇನ್ನೂ ತುಂಬ ಕಮ್ಮಿನೇ ಆಯಿತು. ಬಟ್ ನನ್ನ ಸೈಜ್ 2.2, ಇದು ತುಂಬಾ ಕಮ್ಮಿಗೆ ಸಿಕ್ತು. ನಾನು ನೋಡಿದ ತಕ್ಷಣ ಫುಲ್ ಖುಷಿಯಾಗಿ ಫಸ್ಟ್ ಇದನ್ನು ತೊಗೊಳೋಣ ಅಂತ ತೊಗೊಂಡ್ಬಿಟ್ಟೆ. ಸೊ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಆಲ್ರೆಡಿ ಎಲ್ಲ ಬಿಚ್ಚಿ ಹಾಕ್ಕೊಂಡು ನೋಡಿ ಫುಲ್ ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ದೀನಿ. ಒಂದೊಂದೇ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ಬರೀ ನನಗೆ 169ಗೆ ಇಷ್ಟೆಲ್ಲ ಸಿಕ್ಕಿದ್ದು. ಇವಾಗ ಪ್ರೈಸ್ ಸ್ವಲ್ಪ ಜಾಸ್ತಿ ಆಗಿರ್ಬೋದು. ಬಟ್ ಇಫ್ ಇನ್ ಕೇಸ್ ನೀವು ಆಚೆ ಪರ್ಚೇಸ್ ಮಾಡ್ತೀರಾ ಅಂದರೆ ಅಲ್ಲಿ ಪರ್ಚೇಸ್ ಮಾಡೋದಕ್ಕಿಂತ ಇದು ಫಾರ್ ಬೆಟರ್. ಬಿಕಾಸ್ ಸ್ಟಿಲ್ ಇಲ್ಲೂ ಕೂಡ ಆಲ್ಮೋಸ್ಟ್ ಒಂದು 60-70 ರುಪೀಸ್ 60-70% ಆಫ್ಗೆ ಸಿಗ್ತಿರೋದು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಒಂದು ಇಯರ್ ಚೈನ್, ಮೀನಾಸ್ ಅಂತ ಅನ್ನೋ ಒಂದು ಬ್ರ್ಯಾಂಡಿಂದ ಪರ್ಚೇಸ್ ಮಾಡಿದೆ. ಅದು ಬಂದು ಈ ಥರ ಹಿಂಗೆ ಹಾಕೋತೀವಲ್ಲ, ಇದು ಕೂಡ ನಂಗೆ ತುಂಬ ಕಮ್ಮಿ ಪ್ರೈಸ್ಗೆ ಸಿಕ್ತು. ಅದಕ್ಕೆ ನೋಡಿದ ತಕ್ಷಣ ಇದನ್ನು ಪಟ್ ಅಂತ ಆರ್ಡರ್ ಮಾಡಿದೆ. ಸೊ ಇದು ಯಾವುದಾದ್ರೂ ಜುಮ್ಕಿ ಜೊತೆಗೆ ಈ ಥರ ಹಾಕ್ಕೊಳ್ಳೋದು. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಬೀಟ್ಸ್ ಕ್ವಾಲಿಟಿ ಆಯಿತು, ಎಲ್ಲನೂ ಚೆನ್ನಾಗಿತ್ತು. ಅದಕ್ಕೆ ಇದನ್ನು ತೊಗೊಂಡೆ. ಸೊ ನನಗೆ ಸೀರಿಯಲ್ಗೆ ಬರುತ್ತೆ ಅಂತ, ಏನಾದರೂ ಸ್ಪೆಷಲ್ ಇವೆಂಟ್ಸ್ ಇದ್ದಾಗ ಹಾಕ್ಕೊಳ್ಬೋದು ಅಂತ ಇದನ್ನು ಒಂದು ಪರ್ಚೇಸ್ ಮಾಡಿದೆ. ಸೊ ನೀವು ಕೂಡ ನಿಮ್ಮನೇಲಿ ಮದುವೆ ಅದು ಇದು ಏನೇ ಪೂಜೆ ಏನೇ ಫಂಕ್ಷನ್ಸ್ ಇದ್ದಾಗಲೂ ಇದನ್ನು ಹಾಕ್ಕೋಬೋದು. ಯಾವುದಾದ್ರೂ ಒಂದು ಜುಮ್ಕಿ ಜೊತೆಗೆ ಈ ಥರ ಹಾಕ್ಕೊಂಡು ಹಿಂಗೆ ಹಾಕ್ಕೊಂಡ್ರೆ ಮುಗೀತು. ಸೊ ಇದರಲ್ಲಿ ಏನಂದರೆ ನಿಮಗೆ ವೈಟ್ ಇಷ್ಟ ಇಲ್ಲ ಅಂತ ಅಂದರೆ ಮಲ್ಟಿ ಕಲರ್ ಇದೆ. ಇದು ಬೇರೆ ಡಿಸೈನ್ಸ್ ಎಲ್ಲ ಏನೋ ಇದೆ. ನಿಮಗೆ ಇದು ತುಂಬ ಪ್ಲೇನ್ ಅನಿಸುತ್ತೆ, ಇದು ಇಷ್ಟ ಆಗಿಲ್ಲ ಅಂತಲೇ ನೀವು ಅದನ್ನು ಪರ್ಚೇಸ್ ಮಾಡ್ಬೋದು. ಬಟ್ ನನ್ನ ಕೇಳಿದ್ರೆ ಇದು ತುಂಬ ಸಿಂಪಲ್ಲಾಗಿ ಇದನ್ನೇ ತುಂಬ ಒಂದು ಟ್ರೆಡಿಷ್ನಲ್ ಲುಕ್ನ ಕೊಡುತ್ತೆ. ಸೊ ನೀವು ಇದನ್ನೇ ಪರ್ಚೇಸ್ ಮಾಡ್ಬೋದು. ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇದರಲ್ಲಿ ಯಾವುದಾದ್ರೂ ಪ್ರಾಡಕ್ಟ್ಸ್ ನಿಮ್ಗೆ ಇಷ್ಟ ಆಗಿ ನೀವು ಪರ್ಚೇಸ್ ಮಾಡಬೇಕು ಅಂತ ಅನ್ಸಿದ್ರೆ ನೀವು ಹೋಗಿ ಚೆಕ್ ಮಾಡ್ಬೋದು. ಸೊ ನಾನು ಪರ್ಚೇಸ್ ಮಾಡಿರೋ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಅಗೇನ್ ಸೇಮ್ ಬ್ರ್ಯಾಂಡಿಂದ ಮತ್ತು ಇನ್ನೊಂದು ಬ್ಯಾಂಗಲ್ಸ್ನ ಪರ್ಚೇಸ್ ಮಾಡಿದೆ, ಜುಲ್ಕಾ ಅನ್ನೋ ಸೇಮ್ ಬ್ರ್ಯಾಂಡಿಂದ. ಇದು ಬಂದು ಆ್ಯಕ್ಚುಲಿ ನೀವು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ನೋಡೇ ಇರ್ತೀರ. ಕಾಶ್ಮೀರಿ ಬ್ಯಾಂಗಲ್ಸ್ ಅಂತ ತುಂಬಾ ಫೇಮಸ್ ಆಗೋಗಿತ್ತು. ಗುಂಗ್ರು ಬ್ಯಾಂಗಲ್ಸ್ ಅಂತ ಏನೋ ಹೇಳ್ತಾರೆ ಇದಕ್ಕೆ. ಸೊ ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿ ಇದನ್ನು ಪರ್ಚೇಸ್ ಮಾಡಲೇಬೇಕು ನಾನು ಅಂತ ಒಂದು ಸೆಟ್ ಪರ್ಚೇಸ್ ಮಾಡಿದೆ. ಸೊ ಈ ಬ್ಯಾಂಗಲ್ಸ್ನ ನೀವು ಹಿಂಗೂ ಹಾಕ್ಕೋಬೋದು. ಇದು ತುಂಬ ಫೇಮಸ್ ಆಗಿದ್ದ ರೀಸನ್ನೇ ಇದನ್ನು ಗ್ಲಾಸ್ ಬ್ಯಾಂಗಲ್ಸ್ ಜೊತೆಗೆ ಮಿಕ್ಸ್ ಮಾಡಿ ಹಾಕೋತಿದ್ರು. ನನ್ನ ಇನ್ಸ್ಟಾಗ್ರಾಮ್ ಫೀಡ್ ತುಂಬ ಬರೀ ಇದೇ ಇತ್ತು. ಸೊ ನನಗೆ ಪರ್ಚೇಸ್ ಮಾಡಲೇಬೇಕು ಅಂತಿತ್ತು. ನೀವು ಯಾವುದಾದ್ರೂ ಗ್ಲಾಸ್ ಬ್ಯಾಂಗಲ್ಸ್ ಅಂದರೆ ನಾರ್ಮಲ್ ಗಾಜಿನ ಬಳೆ ನಿಮ್ಮ ಹತ್ರ ಇದ್ದರೆ ಅದ್ರ ಜೊತೆಗೆ ಇದನ್ನು ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ತುಂಬ ಪ್ರಿಟ್ಟಿಯಾಗಿ ಕಾಣಿಸುತ್ತೆ. ನಾನು ಇದನ್ನು ಬೇರೆದ್ರ ಜೊತೆಗೆ ಮಿಕ್ಸ್ ಮಾಡಿ ಹಾಕೊಳ್ಳೋದನ್ನು ಕೂಡ ಶಾರ್ಟ್ಸಲ್ಲಿ ಪ್ರತಿ ಬ್ಯಾಂಗಲ್ಸ್ ಜೊತೆಗೆ ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ಶಾರ್ಟ್ಸಲ್ಲಿ ಚೆಕ್ ಮಾಡ್ಬೋದು. ಬಟ್ ನಿಮಗೆ ಇಫ್ ಇನ್ ಕೇಸ್ ಬ್ಯಾಂಗಲ್ಸ್ ತುಂಬ ಇಷ್ಟ ಆಗುತ್ತೆ ಅಂದರೆ ಯು ಹ್ಯಾವ್ ಟು ಪರ್ಚೇಸ್ ದಿಸ್. ತುಂಬಾ ಪ್ರೆಟಿಯಾಗಿದೆ. ನೀವು ಎಲ್ಲ ಥರದ ಗಾಜಿನ ಬಳೆ ಜೊತೆಗೆ ಇದನ್ನು ಮಿಕ್ಸ್ ಮಾಡ್ಬೋದು, ಅಥವಾ ಕುರ್ತೀಸ್ ಜೊತೆಗೆ ಇದನ್ನು ಹಾಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇದರಲ್ಲಿ ನಿಮಗೆ ಈ ಕಲರ್ ಇಷ್ಟ ಆಗಿಲ್ಲ ಅಂತ ಅಂದರೆ ಸಿಲ್ವರ್ ಕಲರ್ ಇತ್ತು, ಪ್ಲಸ್ ಇದು ಗೋಲ್ಡ್ ಇತ್ತು. ನನಗೆ ಗೋಲ್ಡ್ ತುಂಬ ಇಷ್ಟ ಆಯಿತು. ಬಿಕಾಸ್ ಸಿಲ್ವರ್ ಎಲ್ಲ ಔಟ್ಫಿಟ್ ಜೊತೆಗೂ ಮ್ಯಾಚ್ ಆಗೋಲ್ಲ, ಸ್ಪೆಷಲಿ ಸ್ಯಾರೀಸ್ಗೆ ಟ್ರೆಡಿಷ್ನಲ್ಗೆ ಮ್ಯಾಚ್ ಆಗೋಲ್ಲ ಅಂತ ಅನ್ನಿಸ್ತು. ಹಾಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಸೊ ನಾನು ನೆಕ್ಸ್ಟ್ ಪರ್ಚೇಸ್ ಮಾಡಿರೋ ಪ್ರಾಡಕ್ಟ್ ಕೂಡ ಸೇಮ್ ಅದೇ ಬ್ರ್ಯಾಂಡಿಂದನೇ ಮತ್ತೆ ಬ್ಯಾಂಗಲ್ಸ್ನ ಪರ್ಚೇಸ್ ಮಾಡಿದೆ. ನಂಗೆ ಗೊತ್ತಿಲ್ಲ, ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ಇತ್ತು, ಹಾಗಾಗಿ ಪರ್ಚೇಸ್ ಮಾಡೋಣ ಅಂತ ಮಾಡಿದೆ. ನಾನು ರೀಸೆಂಟಾಗಿ ಬ್ಯಾಂಗಲ್ಸ್ ತೊಗೊಳಕ್ಕೆ ಹೋದಾಗ ನನಗೆ ಎಲ್ಲನೂ ತುಂಬ ಕಾಸ್ಟ್ಲಿ ಅನಿಸಿತ್ತು. 100 ಬಿಡಿ, ಮೋರ್ ದೆನ್ 100 ಇತ್ತು ಎಲ್ಲ. 200, 250, 300 ಸೇಮ್ ಇದೆ ಬ್ಯಾಂಗಲ್ಸ್. ನಂಗೆ ಅದಕ್ಕೆ ವರ್ತ್ ಅಲ್ಲ ಅಂತ ಅನಿಸಿ ಸುಮ್ಮನೆ ಬಂದಿದ್ದೆ. ನಾನು ಸ್ಕ್ರೋಲ್ ಮಾಡಬೇಕಾದ್ರೆ ಅಮೆಝಾನಲ್ಲಿ ಈ ಬ್ಯಾಂಗಲ್ ಸಿಕ್ಕಿದ ತಕ್ಷಣ ಫಸ್ಟ್ ಆರ್ಡರ್ ಮಾಡೋಣ ಅಂತ ಮಾಡಿದೆ. ಸೊ ಇದು ಕೂಡ ಅಷ್ಟೇ 12 ಸೆಟ್ಸ್. ಇದನ್ನು ನಾನು ಒಂಚೂರು ಸೈಜು
ಜಾಸ್ತಿ ಇರೋದು ಮಾಡಿದೆ, ಗೆಸ್ 2.4 ಅಂತ ಅನ್ಸುತ್ತೆ. ಇದನ್ನು ನಾನು ನಂಗಲ್ಲ, ನಮ್ಮ ಅಮ್ಮಂಗೆ ಅಂತ ಮಾಡಿದ್ದು. ಬಟ್ ಅವರಿಗೆ ಅಂತ ತೊಗೊಂಡ್ಮೇಲೆ ನನಗೂ ಒಂದು ಸೆಟ್ ತೊಗೋಬೇಕು ಅನಿಸ್ತು. ಬಿಕಾಸ್ ಕಲರ್ಸ್ ಎಲ್ಲ ಅಷ್ಟು ಪ್ರೆಟ್ಟಿ ಆಗಿದೆ. ಸೊ ಈ ಥರ ಬಂದಿದೆ ಸೆಟ್, ತೋರ್ಸೋಕೆ ಬಿದ್ದುಬಿಡುತ್ತೆ. ಸೊ ಕಲರ್ಸ್ ತುಂಬ ಪ್ರೆಟಿಯಾಗಿದೆ. ನಾನು ಆ್ಯಕ್ಚುಲಿ ಎಲ್ಲನೂ ಹಾಕ್ಕೊಂಡು ನೋಡಿದೆ, ಅದರಲ್ಲಿ 2 ಸೆಟ್ನ ಈ ಥರ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಇಟ್ಟಿದ್ದೆ. ಸೊ ಈ ಸೆಟ್ಗೆ ಈ ಬ್ಯಾಂಗಲ್ಸ್ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಸೊ ಇವಾಗ ಬ್ಯಾಂಗಲ್ಸ್ ಎಲ್ಲ ಮುಗೀತು. ನೆಕ್ಸ್ಟ್ ಸ್ಟೆಪ್ ಬಂದು ಒಂದು ಜ್ಯುವೆಲ್ರಿ ಸೆಟ್ನ ಪರ್ಚೇಸ್ ಮಾಡಿದೆ. ಅದು ಬಂದು ಯೆಲ್ಲೋ ಟೈಮ್ಸ್ ಅಂತ ಅನ್ನೋ ಈ ಒಂದು ಬ್ರ್ಯಾಂಡಿಂದ. ಮುಂಚೆ ತುಂಬ ಸರ್ತಿ ಈ ಬ್ರ್ಯಾಂಡಿಂದ ಪರ್ಚೇಸ್ ಮಾಡಿದ್ದೀನಿ, ಒಳ್ಳೆಯ ಬ್ರ್ಯಾಂಡೇ. ತುಂಬ ಹಾಲ್ ವೀಡಿಯೋಸಲ್ಲೂ ತೋರಿಸಿದ್ದೀನಿ. ಐ ಹೋಪ್ ಎಲ್ಲರಿಗೂ ನೆನಪಿದೆ ಅಂತ ಅನ್ಕೋತೀನಿ. ಸೊ ಈ ಥರದ್ದು ಒಂದು ಸಿಲ್ವರ್ ಜ್ಯುವೆಲ್ರಿ ಸೆಟ್ನ ಪರ್ಚೇಸ್ ಮಾಡಿದೆ. ಅದು ಏನೇನು ಬರುತ್ತೆ ಅಂತಂದರೆ, ಫಸ್ಟು ಬಂದು ಈ ಥರ ಒಂದು ನೆಕ್ಲೇಸ್. ನನ್ನ ಹತ್ರ ಈ ಥರದ್ದು 2 ಇದೆ, ಬಟ್ ಇದರಷ್ಟು ಚಿಕ್ಕದಿರಲಿಲ್ಲ. ಸೊ ಇದು ತುಂಬ ಸಿಂಪಲ್ಲಾಗಿ ಎಲಿಗೆಂಟಾಗಿ ಕಾಣಿಸುತ್ತೆ ಅಂತ ಇದನ್ನು ತೊಗೊಂಡೆ. ಇದು ಕೂಡ ಅಂಡರ್ 250ನೇ ಇರೋದು. ಸೊ ಇದು ಹೋಲ್ ಸೆಟ್ ಕೂಡ ಬರುತ್ತೆ ಆ್ಯಂಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇಫ್ ಇನ್ ಕೇಸ್ ನಿಮಗೆ ಈ ಥರದ್ದು ಸಿಲ್ವರ್ ಜ್ಯುವೆಲ್ರೀಸ್ ಪರ್ಚೇಸ್ ಅಲ್ಲ ಇಷ್ಟ ಆಗುತ್ತೆ ಅಂತಂದರೆ ಡೆಫಿನೆಟ್ಲಿ ಇದನ್ನು ಪರ್ಚೇಸ್ ಮಾಡ್ಬೋದು. ತುಂಬ ಪ್ರೆಟಿ ಆಗಿದೆ. ಈ ಥರದ್ದು ಒಂದು ರಿಂಗ್ ಬಂದಿದೆ, ಸೇಮ್ ರಿಂಗ್ ಹೇಗಿದೆ ಹಾಗೆಯೇ ಇಯರಿಂಗ್ಸ್ ಆದಮೇಲೆ ಒಂದು ನೋಸ್ ಪಿನ್ ಕೂಡ ಕೊಟ್ಟಿದ್ದಾರೆ. ಸೊ ಐ ಥಿಂಕ್ ವರ್ತ್ ಅಂತ ಅನಿಸುತ್ತೆ. ಒಂದು ನೆಕ್ ಪೀಸ್, ಇಯರಿಂಗ್ ಮತ್ತು ಈ ರಿಂಗ್ ಮತ್ತು ನೋಸ್ ಪಿನ್ ಒಂದು ಬರುತ್ತೆ. ಸೊ ಇದಿಷ್ಟು 250 ಒಳಗಡೆ ನನಗೆ ತುಂಬಾ ವರ್ತ್ ಅಂತ ಅನ್ನಿಸ್ತು. ನೋಸ್ ಪಿನ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟು ಪರ್ಚೇಸ್ ಮಾಡಿರೋ ಪ್ರಾಡಕ್ಟ್ ಬಂದು ನೀವು ಆಲ್ರೆಡಿ ನೋಡಿರ್ತೀರ, ಇನ್ಸ್ಟಾಗ್ರಾಮಲ್ಲಿ ಇದನ್ನು ಹಾಕೊಂಡು ಫೋಟೋಸ್ ಅಪ್ಲೋಡ್ ಮಾಡಿದ್ದೆ ಆ್ಯಂಡ್ ಆಲ್ರೆಡಿ ಯೂಟ್ಯೂಬ್ ಶಾರ್ಟ್ಸಲ್ಲೂ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಅದು ಒಂದು ಗೋಶ್ರೀಕಿ ಅಂತ ಅನ್ನೋ ಒಂದು ಬ್ರ್ಯಾಂಡಿಂದ ಈ ಒಂದು ಕುರ್ತಿ ಸೆಟ್ನ ಪರ್ಚೇಸ್ ಮಾಡಿದೆ. ಸೊ ಇದು ಬಂದು ಫಸ್ಟ್ ಕುರ್ತಿ, ಅದರ ಜೊತೆಗೆ ಸೆಟ್ ಕೂಡ ಬಂದಿದೆ ಇದು ಆ್ಯಂಡ್ ಒಂದು ಪ್ಯಾಂಟ್ ಕೂಡ ಬಂದಿದೆ. ಸೊ ಇದನ್ನು ನಾನು ಕಾರ್ಟಿಗೆ ಆ್ಯಡ್ ಮಾಡಿಟ್ಟು ತುಂಬ ದಿನವೇ ಆಗೋಗಿತ್ತು. ನೋಡಿದಾಗಲೆಲ್ಲ ಅನ್ಕೋತಿದ್ದೆ ತುಂಬ ಕ್ಲಾಸಿಯಾಗಿ ಕಾಣಿಸುತ್ತೆ, ಪರ್ಚೇಸ್ ಮಾಡಬೇಕು ಅಂತ. ಬಟ್ ನಂಗೆ ಯಾವಾಗಲೂ ಒಂದು ಪ್ರಾಬ್ಲಮ್ ಏನು ಅಂದರೆ, ಅಲ್ಲಿ ಮಾಡೆಲ್ ಮೇಲೆ ಕಾಣಿಸೋ ಥರ ಇಲ್ಲಿ ಬಂದಮೇಲೆ ನಮ್ಮ ಮೇಲೆ ಕಾಣಿಸಲ್ಲ, ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತೆಲ್ಲ ಇತ್ತು. ಬಟ್ ಇದು ಟ್ರಸ್ಟ್ ಮೀ, ಅವ್ರ ಮೇಲೆ ಯಾವ ಥರ ಕಾಣಿಸ್ತಿತ್ತು ಸೇಮ್ ನನ್ನ ಮೇಲೂ ಹಾಗೆ ಕಾಣಿಸ್ತಿತ್ತು. ನನಗೆ ತುಂಬಾ ಇಷ್ಟ ಆಗೋಯಿತು. ಇದನ್ನು ಹಾಕೊಂಡ್ಮೇಲೆ ನಂಗೆ ತುಂಬ ಕಾಂಪ್ಲಿಮೆಂಟ್ಸ್ ಬಂದಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಇದು ಓವರ್ ಆಲ್ ಏನು ಅಂತಂದರೆ ವೈಟ್ ಆಗಿರೋದ್ರಿಂದ ತುಂಬ ಕ್ಲಾಸಿಯಾಗಿ ಕಾಣಿಸುತ್ತೆ. ಸೊ ನಾನು ನೆಕ್ಸ್ಟ್ ಪರ್ಚೇಸ್ ಮಾಡಿರೋ ಪ್ರಾಡಕ್ಟ್ ಬಂದು ಅದು ಕೂಡ ಗೋಶ್ರೀಕಿಯಿಂದ. ಬಟ್ ಇವಾಗ ನನ್ನ ಹತ್ರ ಇಲ್ಲ ಆ್ಯಕ್ಚುಲಿ. ಇದು ಇನ್ನು ಒಂದು 3 ಒಟ್ಟಿಗೆ ತೊಗೊಂಡಿದ್ದು. ಬಟ್ ಇದು ಫಿಟ್ಟಿಂಗ್ ಎಲ್ಲ ಕರೆಕ್ಟ್ ಆಗ್ತಿತ್ತು ಅಂತ ತೊಗೊಂಡಿದ್ದ ತಕ್ಷಣ ಹಾಕೊಂಡು ಫೋಟೋಶೂಟ್ ವಿಡಿಯೋ ಎಲ್ಲ ಮಾಡಿಬಿಟ್ಟೆ. ಬಟ್ ಆ ಕುರ್ತಿ ಸೈಜ್ ಅಷ್ಟೊಂದು ಕರೆಕ್ಟ್ ಆಗ್ತಾ ಇರಲಿಲ್ಲ, ಹಾಗಾಗಿ ಅದನ್ನು ಸ್ಟಿಚಿಂಗ್ ಕೊಟ್ಟೆ. ಸೊ ಅದು ಯಾವ ಥರ ಕಾಣಿಸುತ್ತೆ ಅಂತ ವಿಡಿಯೋ ಹಾಕ್ತೀನಿ ಆ್ಯಂಡ್ ಪ್ಲಸ್ ಫೋಟೋ ಕೂಡ ಆ್ಯಡ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಬೋದು. ನಿಮಗೆ ಬೇಸಿಕಲಿ ಕುರ್ತಿ ಸೆಟ್ಸ್ ಎಷ್ಟು ಆಗುತ್ತೆ ಅಂತಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಗೋ ಫಾರ್ ದಿಸ್ ಒನ್. ತುಂಬಾ ಕಂಫರ್ಟಬಲ್ ಆಗಿದೆ, ಕ್ವಾಲಿಟಿ ಎಲ್ಲನೂ ತುಂಬಾ ಸಾಫ್ಟ್ ಅಂದರೆ ಸಾಫ್ಟ್ ಆಗಿದೆ. ಪ್ಲಸ್ ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲಿ ಒಂದು ನೆಕ್ ಪ್ಯಾಟರ್ನ್ ಬರುತ್ತೆ, ನಂಗೆ ಅದು ತುಂಬಾ ಇಷ್ಟ ಆಯಿತು. ತುಂಬ ವೈಟಲ್ಲಿ ಆರೆಂಜ್ ವಿತ್ ವೈಟ್ ಇಲ್ಲಿ ನೆಕ್ ಪ್ಯಾಟರ್ನ್ ಬರುತ್ತೆ, ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದ್ರ ಜೊತೆಗೆ ಒಂದು ದುಪ್ಪಟ ಕೂಡ ಬರುತ್ತೆ, ದುಪ್ಪಟ ಮೇಲೆ ಓವರ್ ಆಲ್ ಥ್ರೆಡ್ ವರ್ಕ್ ಇದೆ. ಸೊ ನೆಕ್ಸ್ಟ್ ಹೇಳೋ ಪ್ರಾಡಕ್ಟ್ ಕೂಡ ನನ್ನ ಹತ್ರ ಇಲ್ಲ. ಇದು ಒಂದು ಪ್ಯಾಂಟ್, ಬೇಸಿಕಲಿ ಟಾಪ್ಸ್ ಜೊತೆಗೆಲ್ಲ ಹಾಕ್ಕೊಳ್ಳೋಕ್ಕೆ ಕಂಫರ್ಟಬಲ್ ಆಗಿ ಒಂದು ಪ್ಯಾಂಟ್ ಬೇಕು ಅಂತ ಅದನ್ನು ಪರ್ಚೇಸ್ ಮಾಡಿದೆ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಕೊಟ್ಟಿ ಅಂತ ಅನ್ನೋ ಒಂದು ಬ್ರ್ಯಾಂಡಿಂದ. ನನ್ನ ಹತ್ರ ಆಲ್ರೆಡಿ ಇವ್ರ ಬ್ರ್ಯಾಂಡಿಂದ ಬ್ಲ್ಯಾಕ್ ಕಲರ್ ಬಂದಿತ್ತು, ಅದು ನನಗೆ ಕ್ವಾಲಿಟಿ ಓವರ್ ಆಲ್ ಪ್ರೈಸ್ ಎಲ್ಲನೂ ತುಂಬಾ ಇಷ್ಟ ಆಗಿದ್ದರಿಂದ ಇದನ್ನು ಪರ್ಚೇಸ್ ಮಾಡಿದೆ. ಇದು ಬಂದು ಕ್ರೀಮ್ ಕಲರಲ್ಲಿ, ಸೈಜ್ ಎಲ್ಲನೂ ಕರೆಕ್ಟಾಗಿದೆ. ಬಟ್ ಲೆಂತ್ ತುಂಬಾ ಇತ್ತು ಅಂತ ನಾನು ಕಟ್ ಮಾಡ್ಸೋಕೆ ಕೊಟ್ಟೆ. ಯೂಶ್ವಲಿ ನಾನು ಸೈಜ್ ಕರೆಕ್ಟ್ ಆಗಿಲ್ಲ ಅಂದರೆ ವಾಪಸ್ ಕೊಟ್ಬಿಡ್ತೀನಿ. ಬಟ್ ಇದು ಸೈಜ್ ಕರೆಕ್ಟ್ ಆಗ್ತಿತ್ತು, ಬಟ್ ಲೆಂತ್ ಜಾಸ್ತಿ ಇದ್ದಿದ್ದರಿಂದ ಆ್ಯಂಡ್ ತುಂಬ ಕಂಫರ್ಟಬಲ್ ಆಗಿದ್ದರಿಂದ ಬೇಕೇ ಬೇಕು ಅಂತ ಕಟ್ ಮಾಡ್ಸೋಕೆ ಕೊಟ್ಟೆ. ಸೊ ಇವಾಗ ಅದು ನನ್ನ ಹತ್ರ ಇಲ್ಲ, ಅದ್ರದ್ದು ಕೂಡ ವಿಡಿಯೋ ಮತ್ತು ಫೋಟೋ ಆ್ಯಡ್ ಮಾಡ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ಸೊ ನೀವು ಇದನ್ನು ಆಚೆ ಹೋಗಬೇಕಾದ್ರೆ ಅಥವಾ ಕಾಲೇಜ್ಗೆ ಜೀನ್ಸ್ ಅಷ್ಟು ಕಂಫರ್ಟಬಲ್ ಅನ್ಸಲ್ಲ ಹೋಲ್ ಡೇ ಹಾಕ್ಕೊಳ್ಳೋಕ್ಕೆ ಅಂತ ಅಂದರೆ ಇದರಲ್ಲಿ ತುಂಬ ಕಲರ್ಸ್ ಬರುತ್ತೆ. ಬ್ಲ್ಯಾಕ್, ಕ್ರೀಮ್, ಆರೆಂಜ್, ಗ್ರೀನ್, ತುಂಬ ಕಲರ್ಸ್ ಇದೆ. ನೀವು ಈ ಥರ ಕಲರ್ ಪರ್ಚೇಸ್ ಮಾಡಿದ್ರೆ ನೀವು ಹೋಲ್ ಡೇ ಆರಾಮಾಗಿ ಇದನ್ನು ಹಾಕ್ಕೋಬೋದು. ನಿಮ್ಗೆ ಏನೂ ಅನ್ಕಂಫರ್ಟಬಲ್ ಫೀಲ್ ಆಗೋಲ್ಲ, ಬಿಕಾಸ್ ತುಂಬಾ ಸಾಫ್ಟ್ ಆಗಿರುತ್ತೆ, ಪಾಕೆಟ್ಸ್ ಕೂಡ ಬರುತ್ತೆ. ನಾನು ಪರ್ಚೇಸ್ ಮಾಡಿರೋ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಪ್ರಾಡಕ್ಟ್ ಬಂದು ಲಕ್ಕಿ ಜ್ಯುವೆಲ್ರಿ ಅಂತ ಅನ್ನೋ ಈ ಒಂದು ಬ್ರ್ಯಾಂಡಿಂದ ಈ ಒಂದು ಇಯರಿಂಗ್ಸ್ ಮತ್ತು ಏನಂತಾರೆ ಅದಕ್ಕೆ ಬೈತಲೆ ಮಣೆ ಬಿಂದಿ ಸೆಟ್ನ ಆರ್ಡರ್ ಮಾಡಿದೆ. ಇದು ಆ್ಯಕ್ಚುಲಿ ಮಿಕ್ಕಿದ್ದ ಎಲ್ಲ ಕಲರ್ಸ್ ಕೂಡ 799 ಬಟ್ ಇದು ಒಂದು ಕಲರ್ ಮಾತ್ರ 129 ರುಪೀಸಿಗಿತ್ತು. ಅದಕ್ಕೆ ಇದನ್ನು ನೋಡಿದ ತಕ್ಷಣ ಫಸ್ಟ್ ಪರ್ಚೇಸ್ ಮಾಡೋಣ ಅಂತ ಮಾಡಿದೆ.
ಸೊ ಈ ಥರ ಕಾಣಿಸುತ್ತೆ. ನನಗೆ ಈ ಪ್ರೈಸ್ಗೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಅನ್ಕಂಫರ್ಟಬಲ್ ಆ ಥರ ಎಲ್ಲ ಏನೂ ಇಲ್ಲ. ಇನ್ನು ಹೆವಿ ಇದೆಯಾ ಅಂತಂದರೆ ಇಲ್ಲ, ತುಂಬಾ ಲೈಟ್ ವೆಯ್ಟ್ ಆಗಿದೆ. ನಂಗೆ ತುಂಬಾ ಇಷ್ಟ ಆಯಿತು. ನಿಮಗೆ ಈ ಥರದ ಸೆಟ್ಸ್ ಇಷ್ಟ ಆಗುತ್ತೆ ಅಂತಂದರೆ ನೀವು ಡೆಫಿನೆಟ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು. ಇವಾಗ ಪ್ರೈಸ್ ಎಷ್ಟಿದೆ ಅಂತ ಗೊತ್ತಿಲ್ಲ. ಇಫ್ ಇನ್ ಕೇಸ್ ತುಂಬ ಜಾಸ್ತಿ ಇದೆ, ನೀವು ಇದನ್ನು ಕಾರ್ಟಿಗೆ ಆ್ಯಡ್ ಮಾಡಿ ಇಟ್ಕೊಂಡು ಪ್ರೈಸ್ ಕಮ್ಮಿ ಆದಾಗ ಪರ್ಚೇಸ್ ಮಾಡ್ಬೋದು. ಸೊ ಐ ಹೋಪ್ ಈ ಹಾಲ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹಾಗೆ ಮೈ ಹೋಲ್ ಸ್ಟೋರ್ ಲಿಂಕ್ ಕೂಡ ಇರುತ್ತೆ. ಈ ಎಲ್ಲ ಪ್ರಾಡಕ್ಟ್ಸ್ ಒಂದೇ ಕಡೆ ಹೋಗಿ ಪ್ರೈಸಸ್ ಏನಾದರೂ ಚೆಕ್ ಮಾಡಬೇಕು ಅಂತ ಅಂದರೆ ಮೈ ಹೋಲ್ ಸ್ಟೋರ್ ಲಿಂಕ್ನ ಓಪನ್ ಮಾಡಿದ್ರೆ ಪ್ರತಿ ಪ್ರಾಡಕ್ಟ್ ಕೂಡ ಒಂದೇ ಕಡೆ ಸಿಗುತ್ತೆ. ಸಪ್ರೇಟಾಗಿ ಸರ್ಚ್ ಮಾಡೋದು ಬೇಕಾಗಿಲ್ಲ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ. ಈ ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್. ಬಾಯ್.